ಒಂದಲ್ಲ ಒಂದು ರೀತಿ ಏನಂದ್ರೆ ಬ್ಯಾಂಕ್ ಕೂಡ ನಿರಂತರವಾಗಿ ಮೋಸ ಮಾಡಕತ್ತಿದ್ದಾರೆ. ಆ ಈ ಮೋಸವನ್ನು ನಾವು ಸಹಿಸಿಕೊಳ್ಳ ಬಂದು ರಾತ್ರಿ 1 ಗಂಟೆಗೆ ಟ್ರ್ಯಾಕ್ಟರ್ ಸೀಜ್ ಮಾಡುವಂಗಿಲ್ಲ. ಯಾವ ಅಧಿಕಾರಿ ಬೈದ್ರು ಯಾರು ಬೈದ್ರು ಗೊತ್ತಿಲ್ಲ. ರಾತ್ರಿ 1 ಗಂಟೆಗೆ ಬಂದು ಇವ್ರು ಟ್ರ್ಯಾಕ್ಟರ್ನ ರೈತರ ಮೇಲೆ ದಬ್ಬಳಿಕೆ ಮಾಡಿ ಟ್ರ್ಯಾಕ್ಟರ್ ಸೀಜ್ ಮಾಡ್ಕೊಂಡು ರೈತರಿಗೆ ಸಾಲ ಕೊಡ್ತಾ ಟ್ರ್ಯಾಕ್ಟರ್ ಸಾಲ ಅಂತಂತೇಳಿ ರೈತರಿಗೆ ನಮ್ಮ ಮುಗ್ಧ ರೈತರು ಭಾಳ ಮುಗ್ಧ ರೈತರು ಹಿರೇವತಿಗೆರೆ ಅವರು ಕರ್ಕಪ್ಪ ಚಲವತಿ ಅಂತ ಹೇಳಿ ಹೆಸರು. ಇವರಿಗೆ ಲೋನ್ ಮ್ಯಾಗ ಒಂದು ಟ್ರ್ಯಾಕ್ಟರ್ ಕೊಟ್ಟಾರ. ಒಂದ ಒಂದು ಕಂತು ಕಟ್ಟೋದು ಬಾಕಿ ಉಳಿದಿದ್ದಕ್ಕಾಗಿ ಇವರು ಟ್ರ್ಯಾಕ್ಟರ್ನ ಬಂದು ರಾತ್ರಿ 1 ಗಂಟೆಗೆ ಟ್ರ್ಯಾಕ್ಟರ್ ಸೀಜ್ ಮಾಡುವಂಗಿಲ್ಲ. ಯಾವ ಅಧಿಕಾರಿ ಬೈದ್ರು ಯಾರು ಬೈದ್ರು ಗೊತ್ತಿಲ್ಲ. ರಾತ್ರಿ 1 ಗಂಟೆಗೆ ಬಂದು ಇವ್ರು ಟ್ರ್ಯಾಕ್ಟರ್ನ ರೈತರ ಮೇಲೆ ದಬ್ಬಳಿಕೆ ಮಾಡಿ ಟ್ರ್ಯಾಕ್ಟರ್ ಸೀಜ್ ಮಾಡ್ಕೊಂಡು ಹೋಗ್ಯಾರ. ಆಮೇಲೆ ಮುಗ್ಧ ರೈತರು ಏನೂ ಗೊತ್ತಿಲ್ಲ ಬಂದು ಬ್ಯಾಂಕ್ದವ್ರಿಗೆ ಬಂದು ಕೈಗಾರ ಕೊಡ್ತೀವಿ ಅಂತ ಕೇಳ್ಯಾರ. ಅವ್ರು ಕೊಟ್ಟಿಲ್ಲ. ಇವ್ರ ಕೈಲಿ ಎಲ್ಲ ಕಂತನ ಬಾಕಿ ಉಳಿದಂಥ ಕಂತು ಕಟ್ಕೊಂಡ್ರೆ ಈ ರೈತರ ಕೈಲಿ ಇವರು ಕಂತು ಕಟ್ಟಿ ಇವತ್ತಿಗೆ 10 ದಿನ ಆಯಿತು. ಆದರೂ ಕಂತು ಕಟ್ಟಿರೋ ಇವ್ರಿಗೆ ರೈತರಿಗೆ ಟ್ರ್ಯಾಕ್ಟರ್ನ ಬ್ಯಾಂಕ್ದವರು ವಾಪಸ್ ಕೊಟ್ಟಿಲ್ಲ. ಏನು ಹೇಳ್ತಾರಂತ ರೈತರು ಕಂತು ಕೊಟ್ಟಿವ್ರಿ ನಮ್ಮ ಟ್ರ್ಯಾಕ್ಟ್ರಿ ಬಿಡ್ರಿ, ಟ್ರ್ಯಾಕ್ಟ್ರಿ ದುಡ್ಕೊಂತಿನ ಟ್ರ್ಯಾಕ್ಟ್ರಿ ಅಂತ ಕೇಳಿದ್ರ ಏನು ನಿನ್ನ ಮ್ಯಾಗ ವಿಶ್ವಾಸ ಇಲ್ಲ, ಎಲ್ಲ ರೊಕ್ಕ ಕಟ್ಟು ನೀನು ಅಂದ್ರೆ ನಿಮ್ಮ ಟ್ರ್ಯಾಕ್ಟ್ರಿ ಬಿಡ್ತೀವಿ ಅಂತೇಳಿ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಹೇಳ್ಯಾರ ಅಂತೇಳಿ ರೈತರು ನಮ್ಗೆ ಹೇಳಿದ್ರು. ಈಗ ನೋಡ್ರಿ ನಾವು ಅವ್ರು ಎಲ್ಲ ಕಂತು ಬಡ್ಡಿ ಆ ಬಡ್ಡಿ ದಂಡದ ಬಡ್ಡಿ ನೋಟಿಸು ಗಿಟೀಸು ಅಂತೇಳಿ ಸುಡ್ಗಾಡಿ ಚಾರ್ಜ್ ಹಾಕ್ಕೊಂಡು ರೈತರ ಮ್ಯಾಗ ಎಲ್ಲ ಬಡ್ಡಿ ಕಂತು ಅಂತೇಳಿ ದಂಡ ಸಹಿತ ವಸೂಲಿ ಮಾಡ್ಕೊಂಡ್ರ. ನಮ್ಮ ರೈತರು ಎಲ್ಲ ರೊಕ್ಕ ಕಟ್ಟಿದ್ರು, ಅವ್ರು ಟ್ರ್ಯಾಕ್ಟ್ರಿ ಕೊಟ್ಟಿಲ್ಲ. ಈಗ ಅವರು ಟ್ರ್ಯಾಕ್ಟ್ರಿ ಕಟ್ಟಿಂದ ಇವರು ಹೆಂಗೆ 10 ದಿವಸ ಗಟ್ಟಲೆ ನಮ್ಮ ಟ್ರ್ಯಾಕ್ಟ್ರಿ ಇಟ್ಕೊಳಕ್ಕೆ ಇವ್ರಿಗೆ ಅಧಿಕಾರ ಐತಿ. ರೊಕ್ಕ ಕಟ್ಟಿದಾರೆ ನಮ್ಮ ಟ್ರ್ಯಾಕ್ಟ್ರಿ ಬಿಡ್ಬೇಕಲ್ಲ, ಇವರು ಬಿಟ್ಟಿಲ್ಲ. ಈಗ ನಮ್ಮ ರೈತ ಕರ್ನಾಟಕ ರೈತ ಸಂಘದಿಂದ ನಾವು ರಾಜ್ಯ ಮಟ್ಟದಾಗ ಈ ಕುರಿತು ಹೋರಾಟ ಮಾಡ್ತೀವಿ. ಅಧಿಕಾರಿಗಳು ಭಾಳ ಸೊಕ್ಕಿಗೆ ಬಂದಾರ. ನಮಗೂ ಈಗ ಹೆಂಗೆ ಬೇಕಂಗಾರ ಅವ್ರು ಮಾತಾಡ್ಯಾರ. ಈಗ ನೋಡ್ರಿ ನಮ್ಗೆ ಅವ್ರು ಹೆಂಗೆ ದಂಡ ವಸೂಲಿ ಮಾಡ್ಯಾರ ಹಂಗೆ ನಮ್ಮ ರೈತರಿಗೂ ದಂಡ ಕಟ್ಟಬೇಕು. ಒಂದು ದಿವಸಕ್ಕೆ ಒಂದು ಟ್ರ್ಯಾಕ್ಟ್ರಿ 6,000 ರೂಪಾಯಿ ದುಡಿದೈತ್ರಿ. ಒಂದು ದಿವಸಕ್ಕೆ 10 ದಿವಸ ಆಯ್ತು. ಈಗ ಯಾರು ರೊಕ್ಕ ಕೊಡ್ತಾರೆ ನಮ್ಗೆ? ಈಗ ನಮ್ಗೆ ಅವರು ಒಂದು ದಿವಸಕ್ಕೆ 6,000 ರೂಪಾಯಿದಂಗೆ 10 ದಿವಸ ಈಗ ಕೇಳಿದ್ರೆ ಇನ್ನೂ 2 ದಿವಸ ಅಥವಾ 1 ದಿವಸ ಆಗುತ್ತಾರೆ ನಮ್ಮ ಟ್ರ್ಯಾಕ್ಟ್ರಿ ತರ್ಸಕ್ಕೆ ಅಂತ ಹೇಳ್ತಾರೆ. ಟ್ರ್ಯಾಕ್ಟ್ರಿ ಎಲ್ಲಿ ಬಿಟ್ಟಾರೆ ಇವರು? ಹಾಂ, ಟ್ರ್ಯಾಕ್ಟ್ರಿ ಬಿಟ್ಟಿದ್ದಾರೆ ಬೇಕಲ್ಲ, ಇಂಥಲ್ಲಿ ಬಿಟ್ಟಿಲ್ಲ ಅಂತ ಹೇಳಕತ್ತಿಲ್ಲ ನಮ್ಗೆ ಅವರು. ಈಗ ಒಂದು ದಿವಸಕ್ಕೆ 6,000 ರೂಪಾಯಿದಂಗೆ ನಮ್ಗೆ ನಾಳೆ ತನಕ ಅಂತಂದ್ರೆ ನಾವು ಧೈರ್ಯದೀವಿ, ನಾಳೆ ಟ್ರ್ಯಾಕ್ಟ್ರಿ ಕೊಟ್ಟು ತೊಗೊಂಡು ಹೋಗ್ತೀವಿ. ನಾಳೆ ತನಕ ದಿವಸಕ್ಕೆ 6,000 ರೂಪಾಯಿದಂಗೆ ಲೆಕ್ಕ ಮಾಡಿ ಅದೇನು ರೊಕ್ಕ ಆಗುತ್ತಾ ನಮ್ಮ ರೈತರಿಗೆ ದಂಡ ಕಟ್ಟಬೇಕು. ನಾವು ಟ್ರ್ಯಾಕ್ಟ್ರಿ ತೊಗೊಂಡು ಹೋಗ್ತೀವಿ. ಆಮೇಲೆ ರೈತರಿಗೆ ಕ್ಷಮೆ ಕೇಳಬೇಕು. ಇವರು ಬಂದು ರೈತರ ಮೇಲೆ ದಬ್ಬಳಿಕೆ ಮಾಡಿ ನಾವು ಸಹಿಸೋಂಗಿಲ್ಲ. ಈಗ ಈ ಮುಖಾಂತರ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೀವಿ. ಅವ್ರು ಬಂದು ಏನನ್ನೋದು ಹೇಳ್ಬೇಕಿಲ್ಲ. ಇಲ್ಲಪ್ಪ ನಾವು ಹೋರಾತ್ರಿ ಇಲ್ಲೇ ಒಲಿ ಹೂಡಿ ಇಲ್ಲೇ ಅಡುಗೆ ಮಾಡಿಕೊಂಡು ನಾವು ಇಲ್ಲೇ ಇರ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತೀವಿ. ಬ್ಯಾಂಕ್ ಕಂಪ್ನಿಯವರು ಇರ್ಬೋದು, ಒಂದಲ್ಲ ಒಂದು ರೀತಿ ಏನಂದ್ರೆ ಬ್ಯಾಂಕ್ ಕೂಡ ನಿರಂತರವಾಗಿ ಮೋಸ ಮಾಡಕತ್ತಿದ್ದಾರೆ. ಆ ಈ ಮೋಸವನ್ನು ನಾವು ಸಹಿಸಿಕೊಳ್ಳೋಕೆ ತಯಾರಿಲ್ಲ. ಕರ್ನಾಟಕ ರಾಜ್ಯ ರೈತರಾಗ ಖಂಡನೆ ಮಾಡ್ತೀವಿ ನಾವು. ಯಾಕಂದ್ರೆ ಈ ಇದ್ದಾಗಿಂತ ಕೆಲವಷ್ಟು ಫರ್ಟಿಲೈಸರ್ಗಳು ಬಂದಿದ್ದಾವೆ ಡೂಪ್ಲಿಕೇಟ್. ಅವು ಕೂಡ ಏನಾದ್ರೆ ರೈತರಿಗೆ ಔಷಧ ಉಪಚಾರಗಳು ಕೊಡೋದ್ರಾಗೂ ವ್ಯತ್ಯಾಸ ಮಾಡಿ ತಪ್ಪುಗಳನ್ನು ಕೊಟ್ಟಂಥ ಸಾಕಷ್ಟು ಉದಾಹರಣೆಗಳಿದಾವೆ. ಇದೇನು ಕೊಡಾಕ್ ಬ್ಯಾಂಕ್ ಇರ್ತದೆ. ಈ ಬ್ಯಾಂಕ್ ಏನಲ್ಲ ಇವತ್ತು ದಿವಸ ಒಂದೇ ಒಂದು ಉದಾಹರಣೆ ಅಂದ್ರೆ ಅದು ರೈತ ಹಳ್ಳಿಗಳೊಳಗೆ ಯಾವ ಥರ ದಬ್ಬಾಳಿ ಮಾಡಿದ್ರೆ ಗೊತ್ತಿಲ್ಲ. ಆದ್ರೆ ನಾವು ಸ್ವತಃ ಇಲ್ಲ ನಮ್ಗೆ ಇರ್ತಕ್ಕಂಥ ಒಂದು 80 ವರ್ಷ 60 ವರ್ಷ ಅಂತ ಇರ್ತಕ್ಕಂಥ ಇದು ಅದು ಬ್ಯಾಂಕ್ ಹೊರಗಡೆ ಕುಂತರ ಮ್ಯಾಗ ನಮ್ಮ ಮ್ಯಾಗ ಕಾಲು ಇಟ್ಕಾಚಿ ಒಳಗೆ ಹೋಗಿದ್ದಾರೆ. ಆದರೆ ಇದು ಎಷ್ಟು ಮೆಟ್ಟಿಗೆ ಅದಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಉದಾಹರಣೆ. CC ಕ್ಯಾಮ್ರಾದ ನೋಡ್ರಿ. ನಾವು ಏನಲ್ಲ ತಹಸೀಲ್ದಾರ್ ಬಂದು ಮತ್ತು ಆ ಜೊತೆಗೆ ನಮ್ಮ ಟ್ಯಾಕ್ರಿ ನಮಗೆ ಕೈ ಹೊಸ ಕೊಡುವವರೆಗೂ ನಾವು ಕೈ ಬಿಡೋಲ್ಲ. ಅರ್ಧವ್ರ ಹತ್ತು ದಂಡ ಮುಂದುವರ್ತದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ನಾವು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಮತ್ತು ನಮ್ಮ ರೈತರ ಪರವಾಗಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಮೇಲೆ ನಾವು ದೂರ ರೈತರ ದಬ್ಬಾಳಿಗೆ ಒಂದು ದೂರವನ್ನು ನೀಡ್ತೇವೆ. ಜೊತೆಗೆ ತಹಸೀಲ್ದಾರ್ ಕೂಡ ಒಂದು ಮನೆಯನ್ನು ಕೊಡ್ತೀವಿ. ನೋಟ್ ಮಾಡ್ಕೊಂಡಿರ್ತಾರೆ. ಅದರ ಪ್ರಕಾರ ನಮ್ಮ ಕಡೆ ಟ್ರೈ ಮಾಡ್ಕೊಂಡಿರ್ತಾರೆ ರೈತರ ಕಡೆಯಿಂದ. ಯಾವಾಗಾದ್ರೂ ಅಡ್ವಾನ್ಸ್ ಕಟ್ಟಬೇಕಂತೇಳಿ ಎಲ್ಲಿ ರೈತರ ತೋರ್ತಾನ್ರಿ ಅವ್ರನ್ನ ಟ್ರ್ಯಾಕ್ಟ್ರಿ ರೊಕ್ಕ ಕಟ್ಟಿರೋ ಬಿಡಾಗ್ತಾ ಇರಲಿಲ್ಲ ಅವ್ರ ಗಾಡಿನ 10 ದಿವಸ ಆಯ್ತು. ಇವ್ರ ಮನವಿಯಲ್ಲಿ ವಿಷಯದ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಲೀಡ್ ಬ್ಯಾಂಕು ಮತ್ತು ಕೋಟಕ್ ಬ್ಯಾಂಕ್ ಏನದ ಇದೆಯಲ್ಲ ಅದು ಜಿಲ್ಲಾ ಕೋಟಕ್ ಬ್ಯಾಂಕ್ ಅವರ ಹೈಯರ್ ಬ್ಯಾಂಕಿಗೆ ನಾನು ಈ ವಿಷಯದ ಬಗ್ಗೆ ಮತ್ತು ಸಿಬ್ಬಂದಿ ನೀವೇನು ಮನವಿಯಲ್ಲಿ ತಿಳಿಸಿದ್ರಿ ಶಿಸ್ತು ಕ್ರಮಕ್ಕಾಗಿ ಅದನ್ನು ಸಹಿತ ನಾವು ಮಾಡ್ತೀವಿ. ಈಗಾಗಲೇ ಬ್ಯಾಂಕಿನ ಜೊತೆ ಮ್ಯಾನೇಜರ್ ಜೊತೆ ಮಾತಾಡಿದ್ವಿ. ಇದು ಇತ್ಯರ್ಥಪಡಿಸುವಂಥ ಕೆಲಸ ನಾನು ಮಾಡ್ತೀವಿ. ಕಳೆದ 25 ದಿನಗಳಿಂದ ಕೋಟಕ್ ಬ್ಯಾಂಕ್ನವರು ನಮ್ಮ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಟ್ರ್ಯಾಕ್ಟರನ್ನು ವಶಪಡಿಸಿಕೊಂಡಿದ್ದರು. ಇವತ್ತಿನ ದಿವಸ ವಿವಿಧ ರೈತರು ಮತ್ತು ಮುಂಚೂಣಿಯಲ್ಲಿರ್ತಕ್ಕಂಥ ಹೋರಾಟಗಾರರು ಒಂದು ಹಂತಕ್ಕೆ ಬಂದಾಗ ತಹಸೀಲ್ದಾರ್ ಸಮ್ಮುಖದೊಳಗೆ ಮರು ಜಪ್ತಿಯನ್ನು ಟ್ರ್ಯಾಕ್ಟರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದು ಹೋರಾಟ ತಾತ್ಕಾಲಿಕವಾಗಿ ನಾಳೆ 11 ಗಂಟೆವರೆಗೂ ಅಷ್ಟೇ ಮುಂದುವರ್ತೀವಿ. ನಾಳೆ ಟ್ರ್ಯಾಕ್ಟರಿ ಸಿಗುವವರೆಗೂ ಹೋರಾಟ ಮುಂದುವರಿತದೆ. ನಾಳೆ 11 ಟ್ರ್ಯಾಕ್ಟರ್ ತಂದು ನಮ್ಮ ರೈತರಿಗೆ ವಾಪಸ್